ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ನೈಜರ್ ಸೀಡ್ ಅಥವಾ ಹುಚ್ಚೆಳ್ಳು ಅಂತಲೇ ಕರಿತೀವಿ, ಅಥವಾ ಗುರೆಳ್ಳು ಅಂತಲೂ ಸಹ ಇದನ್ನು ಕರಿತೀವಿ. ಈ ಹುಚ್ಚೆಳ್ಳು ಅಥವಾ ಗುರೆಳ್ಳಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಹಾಗಾದರೆ ಹುಚ್ಚೆಳ್ಳಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಫೈಬರ್, ಪೊಟ್ಯಾಷಿಯಂ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು ಯಥೇಚ್ಛವಾಗಿದೆ. ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ನಿಮ್ಮ ಕೊಲೆಸ್ಟ್ರಾಲ್ ಸಮತೋಲನವನ್ನು ಸುಧಾರಿಸಲು ನೈಜರ್ ಬೀಜದ ಎಣ್ಣೆಯು ಇತರ ವಿಶಿಷ್ಟ ಸಸ್ಯಜನ್ಯ ಎಣ್ಣೆಗಳಿಗಿಂತ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಏಕೆಂದರೆ ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲ ಹಾಗೂ ಲಿನೋಲಿಕ್ ಆಮ್ಲವನ್ನು ಹೊಂದಿರುತ್ತೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳನ್ನು ಮತ್ತಷ್ಟು ತಡೆಯುತ್ತದೆ. ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಹಾಗೂ ಗಾಯಗಳನ್ನು ಗುಣಪಡಿಸುತ್ತದೆ. ಗುರೆಳ್ಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಂಧಿವಾತಕ್ಕೆ ತುಂಬಾನೇ ಒಳ್ಳೆಯದು. ನಿದ್ರಾಹೀನತೆಯನ್ನು ನಿವಾರಣೆ ಮಾಡುತ್ತೆ. ಶೀತ ಜ್ವರಕ್ಕೆ ಪರಿಹಾರವನ್ನು ನೀಡುತ್ತೆ. ಶೀತ ಜ್ವರದಿಂದ ದೇಹಕ್ಕೆ ರಕ್ಷಣೆಯನ್ನು ನೀಡುವಲ್ಲಿ ಹುಚ್ಚೆಳ್ಳು ಪ್ರಯೋಜನಕಾರಿಯಾಗಿದೆ. ಎದೆ, ಬೆನ್ನು ಹಾಗೂ ದೇಹದ ಇತರ ಭಾಗಗಳ ಮೇಲೆ ಈ ಎಣ್ಣೆಯ ಸಾರವನ್ನು ನಿಯಮಿತವಾಗಿ ಹಚ್ತಾ ಬಂದರೆ, ಮಸಾಜ್ ಮಾಡ್ತದ್ರಿಂದ ಜ್ವರ ಮತ್ತು ಶೀತದ ರೋಗ ಲಕ್ಷಣಗಳ ವಿರುದ್ಧ ಪರಿಹಾರವನ್ನು ನೀಡುತ್ತೆ. ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಮಲಬದ್ಧತೆ, ಮೂಲವ್ಯಾಧಿಯನ್ನು ನಿವಾರಣೆ ಮಾಡುತ್ತೆ ಹಾಗೂ ಕರಳಿನಲ್ಲಿರುವ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾದಿಂದ ರಕ್ಷಣೆಯನ್ನು ನೀಡುತ್ತೆ. ಮಾರ್ನಿಂಗ್ ಸಿಕ್ನೆಸ್ ಅನ್ನು ಸಹ ಇದು ತಡೆಯುತ್ತೆ. ಈ ಎಣ್ಣೆಯು ಮೂಡ್ ಸ್ವಿಂಗ್, ಒತ್ತಡ ಹಾಗೂ ಅಧಿಕ ರಕ್ತದೊತ್ತಡದಂತಹ ಅಸಾಮಾನ್ಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಸ್ಪೀಡ್ ಹೀಲಿಂಗ್ ಆಗೂ ಸಹ ಇದನ್ನು ಬಳಕೆ ಮಾಡಲಾಗುತ್ತೆ. ಗುರೆಳ್ಳಿನಲ್ಲಿ ವಿಟಮಿನ್ಸ್ಗಳು ತುಂಬಿರೋದ್ರಿಂದ ಜೀವಕೋಶಗಳು ಹಾಗೂ ಅಂಗಾಂಶಗಳ ಗುಣಪಡಿಸುವಿಕೆ ಮತ್ತು ಪುನಃ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಚರ್ಮದ ಆರೈಕೆಗಾಗಿ ನೈಜರ್ ಬೀಜದ ಎಣ್ಣೆಯನ್ನು ಬಳಸ್ತಾ ಬನ್ನಿ. ಇದು ಸುಕ್ಕುಗಳು ಮತ್ತು ಮುಖದ ಕಲೆಗಳನ್ನು ಕಡಿಮೆ ಮಾಡುತ್ತೆ. ಹುಚ್ಚೆಳ್ಳು ದೇಹದ pH ಮಟ್ಟವನ್ನು ತಟಸ್ಥಗೊಳಿಸುತ್ತೆ, ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳುತ್ತೆ ಹಾಗೂ ನಮ್ಮ ದೇಹವನ್ನು ನಿರಂತರವಾಗಿ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ. ತೂಕ ಹೆಚ್ಚಿಸಲು ನೈಜರ್ ಬೀಜದ ಎಣ್ಣೆಯ ಬಳಕೆಯು ಆರೋಗ್ಯಕರ ರೀತಿಯಲ್ಲಿ ತೂಕವನ್ನು ಹೆಚ್ಚಿಸ್ಕೋಬಹುದು. ಇದು ಕೆಲವು ಅನಾರೋಗ್ಯದ ನಂತರ ಅಥವಾ ಚೇತರಿಕೆಯ ಸಮಯದಲ್ಲಿ ತೂಕವನ್ನು ಪುನಃ ಪಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನೈಜರ್ ಬೀಜಗಳನ್ನು ಬಳಸ್ತಾ ಬಂದರೆ ಅಥವಾ ಹುಚ್ಚೆಳ್ಳು ಗುರೆಳ್ಳನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಹಾಗೂ ಇದನ್ನು ನಾವು ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದರೆ ಆಹಾರವು ಸಹ ತುಂಬಾ ರುಚಿಯಾಗಿರುತ್ತೆ. ತಡ ಮಾಡಬೇಡಿ, ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಹುಚ್ಚೆಳ್ಳು ಅಥವಾ ಗುರೆಳ್ಳನ್ನು ಬಳಕೆ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.